स्वागत है आपका बी न्यूज नेशन में। मैं हूं आबिद हुसैन शेख। इतिहास रखने वाली कांग्रेस बीजापुर में इतिहास रचेगी, राजू आलगुर का बयान। बीजापुर लोकसभा कांग्रेस उम्मीदवार प्रोफेसर राजू आलगुर ने टिकट के ऐलान के बाद खुशी का इजहार करते हुए कांग्रेस पार्टी के हाईकमांड और खासकर जिला के तमाम कांग्रेस के नेताओं का आभार व्यक्त करते हुए पिछले कई लोकसभा चुनाव में कांग्रेस की हार का बदला लेने बीजेपी के लोकसभा वाले इस मजबूत गढ़ में जनता का साथ और कांग्रेस की गारंटियों के विश्वास के साथ बीजापुर लोकसभा में ऐतिहासिक जीत का दावा करते हुए कांग्रेस के देश के लिए किए गए योगदान और बीजेपी को इस बार करना होगा हार का सामना की बात कही। टिकट मिलने की खुशी के बाद उम्मीदवार राजू आलगुर ने ಸರ್ ಘೋಷಣೆ ಆಗಿದ್ದು ಸಂತೋಷ ಆಗಿದೆ ಸರ್. ಮೊದಲನೇ ಪಟ್ಟಿಯಲ್ಲಿ ಅದು ಕರ್ನಾಟಕದಲ್ಲಿ ಮೊದಲನೇ ಹೆಸರು ಘೋಷಣೆ ಆಗಿದ್ದರಿಂದ ಭಾಳ ಸಂತೋಷ ಆಗ್ತಾಯಿದೆ. ಈ ಟಿಕೆಟ್ ಕೊಡಿಸ್ಲಿಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಎಲ್ಲ 6 ಶಾಸಕರು, ವಿಶೇಷವಾಗಿ ಎಂ ಬಿ ಪಾಟೀಲ್ ಸಾಹೇಬರು, ಶಿವಾನಂದ ಪಾಟೀಲ್ ಸಾಹೇಬರು, ಯಶವಂತ ರೇಗೌಡರು, ನಾಡಗೌಡರು, ನಮ್ಮ ಇಬ್ಬರು ಶಾಸಕರು ಕಡಗೊಂಡಾಗಿರ್ಬೋದು, ಮುನ್ಗುಳಿ ಅವರಾಗಿರ್ಬೋದು, ಜೊತೆಗೆ 3 ಮಂದಿ ವಿಧಾನ ಪರಿಷತ್ ಸದಸ್ಯರು ಪ್ರಕಾಶ್ ರಾಠೋಡ್ ಅವರು, ಸುನೀಲ್ ಗೌಡರು, ಜೊತೆಗೆ ಪ್ರಕಾಶ್ ಹುಕ್ಕೇರಿ ಅವರು ಮತ್ತು 2 ಪರಾಜಿತ ಅಭ್ಯರ್ಥಿಗಳು ಮತ್ತು ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವತ್ತು ನನಗೆ ಒಟ್ಟಾರೆಯಾಗಿ ಒಮ್ಮತದ ಅಭಿಪ್ರಾಯ ಮುಖಾಂತರ ನನ್ನ ಆಯ್ಕೆ ಆಗಲಿಕ್ಕೆ ಕಾರಣರಾಗಿದ್ದಾರೆ. ಅವರಿಗೆ ಕೃತಜ್ಞತೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಿಜೆಪಿಯ ಭದ್ರಕೋಟೆಯನ್ನ ರಾಜು ಆಲಗೂರು ಕಾಂಗ್ರೆಸ್ ಅವರು ಹೇಗೆ ಬೆದರಿಸ್ತಾರೆ? ಬಿಜೆಪಿ ಭದ್ರಕೋಟೆಯನ್ನ ಎಲ್ಲರೂ ನೀವು ಮತ್ತು ನಿಮ್ಮ ನಾಯಕರು ಹೇಗೆ ಬೆದರಿಸ್ತೀರಿ? ಈ ಸಲ ಖಂಡಿತವಾಗಿ ಬೆದರಿಸ್ತೀವಿ. ಆ ವಿಶ್ವಾಸ ಇರೋದರಿಂದಲೇ ಇವತ್ತು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಕಳೆದ ಎಂ ಬಿ ಪಾಟೀಲ್ MP ಆದಮೇಲೆ ಇಲ್ಲಿವರೆಗೂ ಕೂಡ ನಾವು ಲೋಕಸಭೆಯಲ್ಲಿ ಗೆದ್ದಿರಲಿಲ್ಲ. ಈ ಸಲ ಹೊಸ ಇತಿಹಾಸ ನಿರ್ಮಾಣ ಮಾಡ್ಬೇಕಂತಲೇ ನನ್ನನ್ನು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮಗಳು, ಸಿದ್ದರಾಮಯ್ಯ ಸಾಹೇಬರು ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮಗಳು ಪ್ರತಿ ಕುಟುಂಬಕ್ಕೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಸುಮಾರು 5 ರಿಂದ 6 ಸಾವಿರ ಪ್ರತಿ ತಿಂಗಳು ಕೂಡ ನೇರವಾಗಿ ಅವರಿಗೆ ಲಾಭ ಆಗ್ತಾ ಇದೆ. ಆ ಕುಟುಂಬಗಳು ಕೂಡ ಇವತ್ತು ನಮ್ಮ ಪರವಾಗಿ ನಿಲ್ತಾ ಇವೆ ಅಂತಕ್ಕಂಥ ಭರವಸೆ ಇದೆ. ಈಗ ಬಿಜೆಪಿಯವರು ಅಭಿವೃದ್ಧಿ ಮತ್ತು ಕಾಂಗ್ರೆಸ್ ಅವರು ಏನೂ ಮಾಡಿಲ್ಲ, ಸ್ವಾತಂತ್ರ್ಯ ಇದೆಲ್ಲ ಹೇಗಿರುತ್ತೆ ನೋಡ್ರಿ. ಅವ್ರು ಭಾಳ ಇತಿಹಾಸ ಗೊತ್ತಿಲ್ಲ. ಅವ್ರು BJP ಅವ್ರಿಗೆ ದೇಶದ ಇತಿಹಾಸ ಓದಿಲ್ಲ. ಸ್ವಾತಂತ್ರ್ಯವನ್ನು ನಾವೇ ಪಡೆದಿದ್ದೇವೆ. ಕಾಂಗ್ರೆಸ್ ಸಂಸ್ಥೆನೇ ದೇಶದಲ್ಲಿ ಸ್ವಾತಂತ್ರ್ಯ ಆಂದೋಲನ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಿದ್ದೇವೆ. ದೇಶ ಸ್ವತಂತ್ರ ಆದಾಗ ಒಂದು ಸೂಜಿಯನ್ನು ಕೂಡ ತಯಾರು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ನಮಗೆ. ಅಂಥ ಒಂದು ಕಠಿಣ ಆರ್ಥಿಕ ಪರಿಸ್ಥಿತಿಯಿಂದ ಸುಮಾರು 50 ವರ್ಷದಲ್ಲಿ ದೇಶವನ್ನು ಸದೃಢವಾಗಿ ನಿಲ್ಲಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಮಾಡಿದೆ. ಅದನ್ನು ಅವ್ರು ತಿಳ್ಕೊಬೇಕು. ಬಿಜೆಪಿ ವಿರುದ್ಧ ಗ್ಯಾರಂಟಿ ಯೋಜನೆಗಳೇ ನೀವು ಪ್ರಚಾರ ವಸ್ತುನ ಇಲ್ಲ, ನಮ್ಮ ಅನೇಕ ವಿಚಾರಗಳಿದಾವೆ. 2013 ರಿಂದ 2018ವರೆಗೆ ನಾವೇನು ನೀರಾವರಿ ಕೆಲಸ ಇಲ್ಲಿ ಮಾಡಿದ್ದೇವೆ, ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನು ಬಡಜ ಕೃಷಿ ಕಾರ್ಮಿಕರಿಗೆ ಏನು ಮಾಡಿದ್ದೇವೆ, ದಲಿತರಿಗೆ ಏನು ಮಾಡಿದ್ದೇವೆ, ಎಲ್ಲ ಮೇಲ್ಗೋದ ವರ್ಗ ಜನರಿಗೆ ಏನು ಮಾಡಿದ್ದೇವೆ, ಅನೇಕ ಕಾರ್ಯಕ್ರಮ ಕೂಡ ನಮ್ಮ ಬೆನ್ನಿಗಿವೆ. ಅದರ ಆಧಾರದ ಮೇಲೆ ನಾವು ಚುನಾವಣೆಗೆ ಹೋಗ್ತೀವಿ. और खबरों के लिए देखते रहिए बी न्यूज नेशन। जायकेदार पकवान का नाम बी ग्रैंड फैमिली रेस्टोरेंट, जहां मिलेंगे आपको हर तरह के वैरायटीज का खाना जो आपको उंगलियां चबाने पर कर देगा मजबूर। खाने के इस खजाने में आपके बर्थडे, कई तरह की पार्टियां और अपनों के साथ मिल बैठ के बिता सकते हैं खुशियों के पल। बी ग्रैंड फैमिली रेस्टोरेंट, सेंट्रल बस स्टैंड बीजापुर।